ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೂ ದ್ವಿತೀಯ ಪಿಯುಸಿ ಪರೀಕ್ಷೆ. ಜಿಲ್ಲೆಯಲ್ಲಿ ಪರೀಕ್ಷೆಗೆ ಜಿಲ್ಲಾಡಳಿತ ಸಂಪೂರ್ಣ ಸಜ್ಜು. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿಕೆ. ಮತ್ತು ಮೂಡ ಹಗರಣದ ಬೆನ್ನತ್ತಿದ ಸ್ನೇಹಮಯಿ ಕೃಷ್ಣ ಅರೆಸ್ಟ್. ಭ್ರಷ್ಟಾಚಾರದ ಆರೋಪ ಹೊರಿಸಿ ಸಿಸಿಬಿ ಬಲೆಗೆ ಬಿದ್ದ ಹೋರಾಟಗಾರ ಸ್ನೇಹಮಯಿ ಕೃಷ್ಣ. ವಾರ್ತೆಗಳ ವಿವರ. 2026ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ಪ್ರತಿದಿನ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಒಟ್ಟು 15,782 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಇವರಲ್ಲಿ 14,759 ಹೊಸ ವಿದ್ಯಾರ್ಥಿಗಳು, 305 ಖಾಸಗಿ ಅಭ್ಯರ್ಥಿಗಳು, 715 ಪುನರಾವರ್ತಿತರು ಹಾಗೂ 3 ಮಂದಿ ಫಲಿತಾಂಶ ಉನ್ನತೀಕರಣಕ್ಕಾಗಿ ಹಾಜರಾಗುತ್ತಿದ್ದಾರೆ. 6,167 ಬಾಲಕರು ಮತ್ತು 8,592 ಬಾಲಕಿಯರು ಪರೀಕ್ಷೆ ಬರೆಯಲಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 33 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಹಾಸನ ನಗರದಲ್ಲಿ 12, ಆಲೂರು 1, ಅರಸೀಕೆರೆ 6, ಅರಕಲಗೂಡು 3, ಬೇಲೂರು 2, ಚನ್ನರಾಯಪಟ್ಟಣ 4, ಜಾವಗಲ್ 1, ಹೊಳೆನರಸೀಪುರ 3 ಹಾಗೂ ಸಕಲೇಶಪುರ 1 ಕೇಂದ್ರಗಳಿವೆ. ಪ್ರತಿ ಕೇಂದ್ರದ ಸುತ್ತಮುತ್ತ 200 ಮೀಟರ್ ವ್ಯಾಪ್ತಿಯನ್ನು ಬಿಎನ್ಎಸ್ಎಸ್ 144ರ ಅನ್ವಯ ನಿಷೇಧಿತ ಪ್ರದೇಶವೆಂದು ಘೋಷಿಸಲಾಗಿದೆ. ಎಲ್ಲ ಕೇಂದ್ರಗಳಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಜೆರಾಕ್ಸ್ ಮತ್ತು ಸೈಬರ್ ಕೇಂದ್ರಗಳನ್ನು ತಾತ್ಕಾಲಿಕವಾಗಿ ಮುಚ್ಚುವಂತೆ ಆದೇಶಿಸಲಾಗಿದೆ. ಪರೀಕ್ಷೆಗಳ ಪಾರದರ್ಶಕತೆ ಮತ್ತು ಅಕ್ರಮ ತಡೆಗಟ್ಟುವ ಉದ್ದೇಶದಿಂದ ಎಲ್ಲ ಕೊಠಡಿಗಳಲ್ಲೂ ಸಿಸಿಟಿವಿ ಕ್ಯಾಮೆರಾ ಕಣ್ಗಾವಲು ಹಾಗೂ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ನೇರ ವೀಕ್ಷಣೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರಶ್ನೆ ಪತ್ರಿಕೆಗಳ ಸುರಕ್ಷಿತ ವಿತರಣೆಗೆ ತಹಸೀಲ್ದಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಪ್ರಾಂಶುಪಾಲರನ್ನು ಒಳಗೊಂಡ ತ್ರಿಸದಸ್ಯ ಸಮಿತಿ ರಚಿಸಲಾಗಿದೆ. ಜಿಪಿಎಸ್ ಅಳವಡಿಸಿದ ವಾಹನಗಳಲ್ಲಿ ಶಸ್ತ್ರಸಜ್ಜಿತ ಪೊಲೀಸ್ ಸಿಬ್ಬಂದಿಯೊಂದಿಗೆ ಪ್ರಶ್ನೆ ಪತ್ರಿಕೆ ಸಾಗಿಸಲಾಗುತ್ತದೆ ಎಂದರು. ಪರೀಕ್ಷಾ ಕೇಂದ್ರಗಳಲ್ಲಿ ಮುಖ್ಯ ಅಧೀಕ್ಷಕರನ್ನು ಹೊರತುಪಡಿಸಿ ಇತರ ಸಿಬ್ಬಂದಿಗೆ ಮೊಬೈಲ್ ಬಳಕೆ ನಿಷೇಧಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಮೊಬೈಲ್, ಬ್ಲೂಟೂತ್, ರೆಸ್ಟ್ ವಾಚ್ ಸೇರಿದಂತೆ ಯಾವುದೇ ಎಲೆಕ್ಟ್ರಾನಿಕ್ ಸಾಧನಗಳನ್ನು ತರಲು ಅವಕಾಶವಿಲ್ಲ. ವಿದ್ಯಾರ್ಥಿಗಳು ಮೊದಲ ದಿನ ಕನಿಷ್ಠ 40 ನಿಮಿಷ ಮುಂಚಿತವಾಗಿ ಕೇಂದ್ರ ತಲುಪುವಂತೆ ಸೂಚಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಬಸ್ ಸಂಚಾರ ವ್ಯವಸ್ಥೆ ಮಾಡಲು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಇನ್ನು ಪರೀಕ್ಷಾ ಸಮಯದಲ್ಲಿ ನಿರಂತರ ಪೂರೈಕೆಗಾಗಿ ಚೆಸ್ಕಾಂ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಪರೀಕ್ಷೆಗಳು ಶಾಂತಿಯುತ ಹಾಗೂ ಪಾರದರ್ಶಕವಾಗಿ ನಡೆಯಲಿವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಮ್ಮ ದ್ವಿತೀಯ ಪಿಯುಸಿ ಪರೀಕ್ಷೆಗಳು 26ನೇ ಸಾಲಿನದು ಪ್ರಾರಂಭ ಆಗ್ತಾ ಇದೆ. ದಿನಾಂಕ 28 ಫೆಬ್ರವರಿಯಿಂದ 17ನೇ ತಾರೀಕು ಮಾರ್ಚ್ವರೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ನಡೆಯಲಿದೆ. ಸೊ ಪರೀಕ್ಷೆಗಳು ಶಿಕ್ಷಣ ವ್ಯವಸ್ಥೆಯ ಅವಿಭಾಜ್ಯ ಅಂಗ. ಸೊ ಇವುಗಳನ್ನು ಒಂದು ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಒಂದು ಸಮಗ್ರತೆಯಿಂದ ಒಂದು ಪಾರದರ್ಶಕವಾಗಿ ದಕ್ಷತೆಯಿಂದ ನಡೆಸಬೇಕಾಗಿರೋದು ಎಲ್ಲರ ಕರ್ತವ್ಯ. ಸೊ ಆ ನಿಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಜಿಲ್ಲಾ ಪಂಚಾಯತ್ ಮತ್ತು ಶಿಕ್ಷಣ ಇಲಾಖೆ ಮತ್ತು ಇತರ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಸಹಯೋಗದೊಂದಿಗೆ ಈ ಬಾರಿಯೂ ಸಹ ಪ್ರತಿ ಬಾರಿಯಂತೆ ಒಂದು ಉತ್ತಮ ಪರೀಕ್ಷೆಗಳನ್ನು ನಡೆಸುವ ಧ್ಯೇಯದೊಂದಿಗೆ ನಮ್ಮ ಹಾಸನ ಜಿಲ್ಲಾಡಳಿತ ತಯಾರಾಗಿದೆ. ಪಿಯುಸಿ ಪರೀಕ್ಷೆ ಪ್ರತಿಯೊಂದು ಮಗುವಿನ ಜೀವನದಲ್ಲಿ ಒಂದು ಮಹತ್ತರ ಘಟ್ಟ. ಸೊ ಹಾಗಾಗಿ ಈ ಪರೀಕ್ಷೆಗಳನ್ನು ಅಷ್ಟೇ ಚೆನ್ನಾಗಿ ನಡೆಸುವುದು ಮತ್ತು ಆ ಮಕ್ಕಳಲ್ಲಿ ಒಂದು ವಿಶ್ವಾಸವನ್ನು ಮತ್ತು ಜನತೆಯಲ್ಲಿ ಒಂದು ವಿಶ್ವಾಸ ಮೂಡುವುದು ಸಹ ನಮ್ಮೆಲ್ಲರ ಕರ್ತವ್ಯ. ಹಾಗೆ ನೋಡಿದ್ರೆ ಹಾಸನ ಜಿಲ್ಲೆಯ 3 ವರ್ಷದ ಒಂದು ಪರಿಶೀಲನೆಯನ್ನು ಮಾಡಿದರೆ ಫಲಿತಾಂಶವನ್ನು ಮತ್ತು ಈ ಪರೀಕ್ಷಾ ವ್ಯವಸ್ಥೆಯನ್ನು ಅಂತಹ ಯಾವುದೇ ಅಕ್ರಮಗಳಿಗೆ ಮತ್ತು ಇತರ ಗೊಂದಲಗಳಿಗೆ ಒಳಗಾಗಿಲ್ಲ. ಅಂತಹ ಯಾವುದೇ ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದಿಲ್ಲ. ಅದು ಒಂದು ಹೆಮ್ಮೆಯ ವಿಷಯ. ಈ ಬಾರಿಯೂ ಸಹ ಅದೇ ರೀತಿಯಾಗಿ ಪರೀಕ್ಷೆಗಳನ್ನು ನಡೆಸುವುದಕ್ಕೆ ಜಿಲ್ಲಾಡಳಿತ ಸಜ್ಜಾಗಿದೆ. ಮೊದಲನೇದಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದು ಪರೀಕ್ಷೆ 1 ಅಂತ ಹೇಳ್ತೇವೆ. ಈ ಪರೀಕ್ಷೆಯಲ್ಲಿ ಸುಮಾರು 15,782 ಜನ ಮಕ್ಕಳು ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ, ರಿಜಿಸ್ಟರ್ಡ್. ಅದರಲ್ಲಿ
ಬಾಲಕರು 6,167 ಮತ್ತು ಬಾಲಕಿಯರು 8,592 ಈ ಬಾರಿ ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಅದರ ಜೊತೆಯಲ್ಲಿ ವಿಶೇಷ ಚೇತನ ಮಕ್ಕಳು ಸಹ ಇದ್ದಾರೆ, ಸುಮಾರು 48 ಮಕ್ಕಳು. ನಮ್ಮ ಹಾಸನದಲ್ಲಿ PUC ಪರೀಕ್ಷೆಗೆ 33 ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಲಾಗಿದೆ. ಅದರಲ್ಲಿ ಹಾಸನದಲ್ಲಿ 12, ಆಲೂರು 1 ಕೇಂದ್ರ ಇದೆ, ಅರಸೀಕೆರೆಯಲ್ಲಿ 6 ಕೇಂದ್ರಗಳಿವೆ, ಅರಕಲಗೂಡಿನಲ್ಲಿ 3 ಕೇಂದ್ರಗಳಿವೆ, ಬೇಲೂರು 2 ಕೇಂದ್ರ, ಚನ್ನರಾಯಪಟ್ಟಣ 4 ಕೇಂದ್ರಗಳಿದೆ ಪರೀಕ್ಷಾ ಕೇಂದ್ರಗಳು, ಜಾವಗಲಲ್ಲಿ 1 ಇದೆ, ಒಳನರಸೀಪುರದಲ್ಲಿ 3, ಸಕಲೇಶಪುರದಲ್ಲಿ 1, ಹೀಗೆ 33 ಪರೀಕ್ಷಾ ಕೇಂದ್ರಗಳು ಹಾಸನ ಜಿಲ್ಲೆಯಲ್ಲಿ ಇದೆ. ಈ ಪರೀಕ್ಷಾಗಳನ್ನು ನಡೆಸಲಿಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಒಂದು 200 ಮೀಟರ್ನ ಪ್ರದೇಶವನ್ನು ನಮ್ಮ ಭಾರತೀಯ ಸಂಹಿತೆ ಮೇರೆಗೆ ನಿಷೇಧ ಪ್ರದೇಶವಂತೇಳಿ ನಾವು ಘೋಷಣೆ ಮಾಡಿದ್ದೇವೆ. ಮತ್ತು ಸೂಕ್ತ ಪೊಲೀಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಜೊತೆಗೆ ಆ 200 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಜೆರಾಕ್ಸ್ ಮತ್ತು ಇತರೆ ಫೋಟೋ ಕಾಪೀಸ್ ಮಾಡೋ ಅಂಗಡಿಗಳು ಸಹ ಇರಬಾರದು, ಅದು ಸಹ ತಿಳಿಸಿದ್ದೇವೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಗರಣದ ವಿರುದ್ಧ ಸತತವಾಗಿ ಧ್ವನಿ ಎತ್ತುತ್ತಿದ್ದ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರನ್ನು ಬೆಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸರ್ಕಾರದ ಉನ್ನತ ಅಧಿಕಾರಿಗಳ ವಿರುದ್ಧ ದೂರು ನೀಡಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ್ದ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರನ್ನು ಬೆಂಗಳೂರು ಸಿಸಿಬಿ ಪೊಲೀಸರು ಶುಕ್ರವಾರ ವಶಕ್ಕೆ ಪಡೆದಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಆಯುಕ್ತ DB ನಟೇಶ್ ಅವರು ನೀಡಿದ್ದ ದೂರಿನ ಮೇರೆಗೆ ಸಿಸಿಬಿ ಈ ಕ್ರಮ ಕೈಗೊಂಡಿದೆ. DB ನಟೇಶ್ ಅವರು ತಮಗೆ ಮುಂಬಡ್ತಿ ನೀಡುವಂತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಸುಮಾರು 1.60 ಕೋಟಿ ರೂಪಾಯಿ ಲಂಚ ನೀಡಿದ್ದಾರೆ ಎಂದು ಸ್ನೇಹಮಯಿ ಕೃಷ್ಣ ಸಾರ್ವಜನಿಕವಾಗಿ ಆರೋಪಿಸಿದರು. ಈ ಕುರಿತು ಹೇಳಿಕೆಗಳನ್ನು ನೀಡುವ ಮೂಲಕ ತಮ್ಮ ವ್ಯಕ್ತಿತ್ವಕ್ಕೆ ಕಳಂಕ ತರಲಾಗುತ್ತಿದೆ ಎಂದು ನಟೇಶ್ ಅವರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದರು. ನಾನು ಯಾವುದೇ ಹಣ ನೀಡಿಲ್ಲ. ಕೃಷ್ಣ ಅವರು ಮಾಡಿರುವ ಆರೋಪಗಳು ಸಂಪೂರ್ಣ ಸುಳ್ಳು ಮತ್ತು ಆಧಾರರಹಿತ ಎಂದು ನಟೇಶ್ ದೂರಿನಲ್ಲಿ ತಿಳಿಸಿದರು. ಈ ದೂರನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಪ್ರಕರಣವನ್ನು ಸಿಸಿಬಿಗೆ ವರ್ಗಾಯಿಸಿದರು. ಸ್ನೇಹಮಯಿ ಕೃಷ್ಣ ಅವರು ಶುಕ್ರವಾರ ಕೆಲಸದ ನಿಮಿತ್ತ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಆಗಮಿಸಿದರು. ಈ ಬಗ್ಗೆ ಮುನ್ಸೂಚನೆ ಪಡೆದಿದ್ದ ಸಿಸಿಬಿ ಪೊಲೀಸರು ಕೋರ್ಟ್ ಆವರಣದ ಬಳಿಯೇ ಅವರನ್ನು ಸುತ್ತುವರೆದು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಸ್ನೇಹಮಯಿ ಕೃಷ್ಣ ಅವರನ್ನು ಸಿಸಿಬಿ ಕಚೇರಿಗೆ ಕರೆದೊಯ್ಯಲಾಗಿದ್ದು, ಸುಳ್ಳು ಆರೋಪ ಹಾಗೂ ವ್ಯಕ್ತಿತ್ವ ಹರಣದ ದೂರಿನ ಕುರಿತು ಹೆಚ್ಚಿನ ವಿಚಾರಣೆ ಮುಂದುವರೆದಿದೆ. ಸರ್ವಜ್ಞನ ತ್ರಿಪದಿಗಳು ಮಾನವ ಕುಲಕ್ಕೆ ಹಾಗೂ ಸಮಾಜ ಸುಧಾರಣೆಗೆ ದಾರಿದೀಪವಾಗಿದ್ದು, ಸಂತ ಕವಿಯನ್ನು ನೆನಪು ಮಾಡಿಕೊಳ್ಳುವುದೇ ಹೆಮ್ಮೆಯ ವಿಷಯವಾಗಿದ್ದು, ಇಂತಹ ದಾರ್ಶನಿಕ ವ್ಯಕ್ತಿತ್ವವನ್ನು ಸ್ಮರಿಸುತ್ತಿರುವ ನಾವೇ ಧನ್ಯರು ಎಂದು ಜಿಲ್ಲಾಧಿಕಾರಿ ಕೆ. ಲತಾಕುಮಾರಿ ತಿಳಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರದಂದು ಸಂತ ಕವಿ ಸರ್ವಜ್ಞರ ಜಯಂತಿಯನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಸರ್ವಜ್ಞರನ್ನು ಸ್ಮರಿಸುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಇಂತಹ ಮಹಾನ್ ದಾರ್ಶನಿಕ ಸಮಾಜ ಸುಧಾರಕರನ್ನು ನೆನಪಿಸಿಕೊಳ್ಳುವ ಅವಕಾಶ ದೊರೆತಿರುವುದು ನಮ್ಮ ಭಾಗ್ಯ. ಸರ್ವಜ್ಞರು ತಮ್ಮ ತ್ರಿಪದಿಗಳ ಮೂಲಕ ಸಮಾಜದ ಒಳಹೊರಗಿನ ಅಸಮಾನತೆ, ಕಪಟಾಚಾರ, ಅಜ್ಞಾನ ಮತ್ತು ಅನ್ಯಾಯಗಳನ್ನು ಧೈರ್ಯವಾಗಿ ಪ್ರಶ್ನಿಸಿದ್ದಾರೆ. ಸುಮಾರು 3,000ಕ್ಕೂ ಹೆಚ್ಚು ತ್ರಿಪದಿಗಳಲ್ಲಿ ಅವರು ಜೀವನದ ತತ್ವ, ನೈತಿಕ ಮೌಲ್ಯಗಳು ಹಾಗೂ ಮಾನವೀಯತೆಯ ಮಹತ್ವವನ್ನು ಸಾರಿದ್ದಾರೆ. ಅವರ ಕಾವ್ಯ ಕೇವಲ ಸಾಹಿತ್ಯ ಸೃಷ್ಟಿಯಲ್ಲ, ಅದು ಸಮಾಜ ಪರಿವರ್ತನೆಯ ಘೋಷಣೆಯಾಗಿದೆ. ಎಲ್ಲ ಧರ್ಮಗಳಿಗೂ ಸಮಾನ ಗೌರವ ನೀಡುವ ಮನೋಭಾವವನ್ನು ಬೆಳೆಸಿದವರು ಸರ್ವಜ್ಞರು ಎಂದು ಹೇಳಿದರು. ಹಾವೇರಿ ಜಿಲ್ಲೆ ಅಂಬಲೂರು ಅವರ ಹುಟ್ಟೂರು. ನಮಗೆ ಎಷ್ಟೋ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು ಅಂದ್ರೆ, ನಾನು ಹಾವೇರಿ ಜಿಲ್ಲೆಯ ಪ್ರೊಬೇಷನರ್, ನಾನು ಹೊಸದಾಗಿ ಕೆಲಸಕ್ಕೆ ಅಸಿಸ್ಟೆಂಟ್ ಕಮಿಷನರ್ ಅಂತ ಸೇರಿದಾಗ ಮೊದಲು ನಾನು ಪ್ರೈಮರಿ ಪ್ರೊಬೇಷನರ್ ಆಗಿ ಕೆಲಸ ಮಾಡಿದ್ದೆ ಹಾವೇರಿ ಜಿಲ್ಲೆ. ಆಗ ಅಂಬಲೂರಿಗೆ ಹೋಗಿದ್ದೆ. ಸರ್ವಜ್ಞರವರ ಊರು ಅಂತ ಕೇಳ್ಬಿಟ್ಟೇ ಹೋಗಿದ್ದೆ. ಸೊ ಆ ಒಂದು ಸದಾವಕಾಶ ನನಗೆ ಸಿಕ್ಕಿತ್ತು. ಸೊ ಹಾಗೂ ನಮಗೆ ತುಂಬಾ ಅನುಮಾನಗಳಿದ್ದು, ಇದು ಸಂಶೋಧನೆಯನ್ನ ಪಕ್ಕ ಹಾಗೆನ ಹೇಗೆ ಆಗಿದೆ ಶಂಕರ್ ಗೌಡ್ರು ಹೇಳ್ತಾ ಇದ್ದಾರೆ. ಅವರ ವಚನಗಳಲ್ಲೇ ಬರ್ತದೆ ಅವರ ಜೀವನದ ಶೈಲಿ, ಅವರ ಸವಾಲುಗಳು, ತುಂಬಾ ಕಷ್ಟಕರವಾದ ಬಾಲ್ಯ, ನಂತರ ಅವರು ಸಮಾಜದಲ್ಲಿ ಎದುರಿಸಿದ ಜಾತಿ ನಿಂದನೆಗಳು,
ಅವರ ಬಡತನದಿಂದ ಅವರು ಅನುಭವಿಸಿದ ಕಷ್ಟಗಳು ಅಂದ್ರೆ ಈಗಲೂ ಪ್ರಸ್ತುತ, ಜಾತಿ ಈಗಲೂ ಪ್ರಸ್ತುತ, ಮೇಲು ಕೀಳು ಈಗಲೂ ಇದೆ, ಬಡವ ಶ್ರೀಮಂತ ಈಗಲೂ ಇದೆ. ಆ ಎಲ್ಲವನ್ನ ಮೆಟ್ಟಿ ಅವರೆಲ್ಲವನ್ನು ತೊರೆದು ಆ ಜನರಿಗೆ ತಮ್ಮ ತ್ರಿಪದಿಗಳ ಮೂಲಕ ಒಂದು ವಿಶ್ಲೇಷಣೆ ಮಾಡ್ತಾ ಹೋದ್ರು. ಅವರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಹೋದ್ರು. ಅಂತಹ ಮಹಾನ್ ತತ್ವಜ್ಞಾನಿ, ಮಹಾನ್ ಮನಃಶಾಸ್ತ್ರಜ್ಞ, ಸಮಾಜ ಸುಧಾರಕರು ನಮ್ಮ ಇಡೀ ಮಾನವ ಜನಾಂಗಕ್ಕೆ ಒಂದು ದಾರಿಯನ್ನು ತೋರಿಸಿದವರು. ಸರ್ವಜ್ಞ, ಸರ್ವರಲ್ಲಿ ಸರ್ವ ಜ್ಞಾನವನ್ನು ಉಳ್ಳವರು, ಒಂದು ಜ್ಞಾನ ಅಲ್ಲ, ಪ್ರಪಂಚದ ಎಲ್ಲಾ ಜ್ಞಾನವನ್ನು ಉಳ್ಳವರೇ ಸರ್ವಜ್ಞ. ಅಂತಹ ಒಬ್ಬ ವ್ಯಕ್ತಿ ನಮ್ಮ ನಾಡಿನ ಹೆಮ್ಮೆ. ಅವರ ಜಯಂತಿಯನ್ನ ನಾವೆಲ್ಲರೂ ಆಚರಿಸುತ್ತಿದ್ದೇವೆ. ತಾವೆಲ್ಲರೂ ಇಲ್ಲಿ ಭಾಗವಹಿಸಿದ್ದೀರ. ತಮಗೆಲ್ಲರಿಗೂ ಅಭಿನಂದನೆ. ಕಾರ್ಯಕ್ರಮದಲ್ಲಿ ಬಿಡಿ ಶಂಕರೇಗೌಡ, ಎಚ್ಎಲ್ ಮಲ್ಲೇಶ್ ಗೌಡ, ಎಂ ಬಾಬು, ಪ್ರೊಫೆಸರ್ ವಿ ಕೃಷ್ಣಪ್ಪ, ಎಂಬಿ ರಂಗಶೆಟ್ಟಿ, ರಘುರಾಮ್ ಪ್ರಜಾಪತಿ, ಎಚ್ಆರ್ ನಟರಾಜ್, ಹಾಸನ್ ಶಂಕರ್, ಪ್ರಕಾಶ್ ಹಾಜರಿದ್ದರು. ಗ್ಯಾರಂಟಿ ಯೋಜನೆ ಆರಂಭವಾದ 26 ತಿಂಗಳಲ್ಲಿ ಒಟ್ಟು 460 ಕೋಟಿ 82 ಲಕ್ಷ ಹಣ ತಾಲೂಕಿಗೆ ಬಿಡುಗಡೆಯಾಗಿದ್ದು, ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಸದುಪಯೋಗಪಡಿಸಿಕೊಂಡು ಕುಟುಂಬದ ಆರ್ಥಿಕ ಸ್ಥಿತಿ ಬಲಪಡಿಸಿಕೊಳ್ಳಬೇಕು ಎಂದು ಹಾಸನ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಬನವಾಸಿ ರಂಗಸ್ವಾಮಿ ಕರೆ ನೀಡಿದರು. ತಾಲೂಕಿನ ನಿಟ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿ ಹಾಗೂ ಹಾಸನ ತಾಲೂಕು ಪಂಚಾಯಿತಿ ವತಿಯಿಂದ ಆಯೋಜಿಸಲಾದ ಗ್ಯಾರಂಟಿ ಯೋಜನೆಗಳ ಮಾಹಿತಿ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರದ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ ಹಾಗೂ ಶಕ್ತಿ ಯೋಜನೆಗಳು ಸಮಾಜದ ವಿವಿಧ ವರ್ಗಗಳಿಗೆ ನೇರವಾಗಿ ಪ್ರಯೋಜನಕಾರಿಯಾಗಿವೆ. ವಿಶೇಷವಾಗಿ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಗೃಹಲಕ್ಷ್ಮಿ ಯೋಜನೆ ಮಹತ್ವದ ಪಾತ್ರ ವಹಿಸುತ್ತಿದೆ. ಈ ಯೋಜನೆಯಿಂದ ಲಭಿಸುವ ಹಣವನ್ನು ಮಕ್ಕಳ ವಿದ್ಯಾಭ್ಯಾಸ, ಮನೆ ನಿರ್ವಹಣೆ ಹಾಗೂ ಸಣ್ಣ ಉದ್ದಿಮೆಗಳಿಗಾಗಿ ಬಳಸಿಕೊಂಡು ಮಹಿಳೆಯರು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು. ಬರೀ ನಮ್ಮ ತಾಲೂಕಿಗೆ ಒಂದು 460 ಕೋಟಿ ಒಂದು ತಿಂಗಳಿಗೆ ವಿನಿಯೋಗ ಆಗ್ತದೆ. ಇದೊಂದು ಸ್ಯಾಂಪಲ್ ಇರೋದು. ಹಾಗಾಗಿ ತುಂಬಾ ಹಣವನ್ನ ವಿನಿಯೋಗ ಮಾಡ್ತಾ ಇದ್ದಾರೆ. ನಿಮ್ ಬದುಕು ಹಸನವಾಗ್ಲಿ. ಯಾಕಂದ್ರೆ ಎಷ್ಟೋ ಜನ ಒಳ್ಳೆ ಬದುಕನ್ನು ಕಟ್ಕೋತಾ ಇದ್ದೀವಿ. ಇದು ಫೀಸ್ ಆಗಿರ್ಬೋದು, ಏನೋ ಆಸ್ಪತ್ರೆ ಖರ್ಚುಗಳಾಗಿರ್ಬೋದು, ಸಣ್ಣ ಪುಟ್ಟ ಖರ್ಚುಗಳು ಬಂದೇ ಬರ್ತದೆ. ಒಳ್ಳೆ ಅನುಕೂಲ ಆಗ್ತಾ ಇದೆ ಎಲ್ಲರಿಗೂ ಅಂತೇಳಿ ನನ್ನ ಭಾವನೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್.ಡಿ. ಗಿರೀಶ್, ಗ್ಯಾರಂಟಿ ಸಮಿತಿ ಸದಸ್ಯರು, ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಮಹಿಳಾ ಫಲಾನುಭವಿಗಳು ಉಪಸ್ಥಿತರಿದ್ದರು. ಪ್ರವಾಸಿ ತಾಣವಾದ ಬೇಲೂರು ಪಟ್ಟಣದಲ್ಲಿ ತಾಲೂಕು ಪಂಚಾಯಿತಿ ಮಾಲೀಕತ್ವದ ವಾಣಿಜ್ಯ ಮಳಿಗೆಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡು ಬೀಗ ಹಾಕಿದ ಘಟನೆ ನಡೆದಿದೆ. ಅವಧಿ ಮುಕ್ತಾಯಗೊಂಡಿದ್ದ ಮಳಿಗೆಗಳನ್ನು ವಾಪಸ್ಸು ಪಡೆಯುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ತಾಲೂಕು ಪಂಚಾಯಿತಿ ಮಾಲೀಕತ್ವದ ಸುಮಾರು 18 ವಾಣಿಜ್ಯ ಮಳಿಗೆಗಳ ಅವಧಿ 3 ವರ್ಷಗಳ ಹಿಂದೆಯೇ ಮುಗಿದಿದ್ದರೂ ಅಧಿಕಾರಿಗಳು ಮತ್ತು ಬಾಡಿಗೆದಾರರ ಒಳ ಒಪ್ಪಂದದಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರು ನಷ್ಟವಾಗಿ ಎಂದು ಕರವೇ ಆರೋಪಿಸಿತು. ಮಳಿಗೆಗಳನ್ನು ತಕ್ಷಣ ವಶಪಡಿಸಿಕೊಳ್ಳಬೇಕು, ಇಲ್ಲವಾದರೆ ಅಹೋರಾತ್ರಿ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿತ್ತು. ಪ್ರತಿಭಟನೆಗೆ ಸ್ಪಂದಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಅವಧಿ ಮುಗಿದ ಮಳಿಗೆಗಳನ್ನು ವಶಕ್ಕೆ ಪಡೆದು ಬೀಗ ಹಾಕುವ ಕ್ರಮ ಕೈಗೊಂಡಿದ್ದರು. ಬಳಿಕ ಮಾತನಾಡಿದ ಅವರು, 18 ಮಳಿಗೆಗಳ ಅವಧಿ ಮುಕ್ತಾಯಗೊಂಡಿದ್ದು ಬಾಡಿಗೆದಾರರಿಗೆ ಖಾಲಿ ಮಾಡುವಂತೆ ನೋಟಿಸ್ ನೀಡಲಾಗಿತ್ತು. ಕೆಲವರು ನ್ಯಾಯಾಲಯದ ಮೆಟ್ಟಿಲೇರಿದ್ದರಿಂದ ವಿಳಂಬವಾಯಿತು. ಈಗ ಪ್ರಕರಣಗಳು ಸುಖ್ಯಾಂತ್ಯ ಕಂಡಿದ್ದು 18ರಲ್ಲಿ 16 ಮಳಿಗೆಗಳನ್ನು ವಶಪಡಿಸಿಕೊಂಡಿದ್ದೇವೆ. ಉಳಿದ 2 ಮಳಿಗೆಗಳನ್ನು ಶೀಘ್ರದಲ್ಲೇ ಪಡೆಯಲಾಗುತ್ತದೆ. ಇದಲ್ಲದೆ ಸುಮಾರು 38 ಲಕ್ಷ ರು ಬಾಕಿ ಬಾಡಿಗೆ ವಸೂಲಿಗೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಈ ಟೆಂಡರ್ ಮೂಲಕ ಮಳಿಗೆಗಳ ಹರಾಜು ಪ್ರಕ್ರಿಯೆ ನಡೆಸಲಾಗುವುದು ಎಂದು ಹೇಳಿದರು. ಬೇಲೂರು ಪಟ್ಟಣದಲ್ಲಿ ತಾಲೂಕ್ ಪಂಚಾಯತಿ ಮಾಲೀಕತ್ವಕ್ಕೆ ಸೇರಿದಂತೆ ಸುಮಾರು 18 ಅಂಗಡಿ ಮಳಿಗೆಗಳಿತ್ತು. ಆ ಅಂಗಡಿ ಮಳಿಗೆಗಳು ಕಳೆದ 8 ವರ್ಷಗಳ ಹಿಂದೆ ಹರಾಜಾಗಿ ಅವುಗಳ ಅವಧಿ ಮುಗಿದು ಈಗಾಗಲೇ 2-3 ವರ್ಷ ಆಗಿತ್ತು. ಅವು ಕಾನೂನು ವ್ಯಾಜ್ಯದಲ್ಲಿ ಇದ್ದಿದ್ದರಿಂದ ಇಷ್ಟು ದಿನ ಅದನ್ನು ತೆರವುಗೊಳಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಎಲ್ಲ ಕಾನೂನು ಹೋರಾಟಗಳು ಮುಕ್ತಾಯ ಆದ ನಂತರ ಅವರಿಗೆ ನೋಟಿಸ್ 45 ಡೇಸ್ ನೋಟಿಸ್ ಪೀರಿಯಡ್ ಇತ್ತು. ಆ ನೋಟಿಸ್ ಪೀರಿಯಡ್ ಮುಗಿದು ಪಬ್ಲಿಕ್ ಪ್ರಿಮೈಸಸ್ ಎವಿಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ನಾವು ಇವತ್ತು ಎಲ್ಲ ನಮ್ಮ ಅಂಗಡಿ ಮಳಿಗೆಗಳನ್ನು ತಾಲೂಕ್ ಪಂಚಾಯತಿ ವಶಕ್ಕೆ ಪಡಿತಾ ಇದ್ದೀವಿ. ಅದರಲ್ಲಿ 2 ಅಂಗಡಿ ಮಳಿಗೆಗಳಿಗೆ ಮಾತ್ರ ಕೋರ್ಟ್ ಸ್ಟೇ ಇದೆ. ಆ 2 ಅಂಗಡಿ ಮಳಿಗೆಗಳನ್ನ ಹೊರತುಪಡಿಸಿ ಉಳಿದ ಎಲ್ಲವುದನ್ನು ನಮ್ಮ ಸುಮಾರು 38 ಲಕ್ಷ ನಮಗೆ ವಾಪಸ್ ಬಾಕಿ ಬರೋದಿದೆ.
ಅವ್ರಿಗೆ ಈಗಾಗಲೇ ನಾವು ಕೋರ್ಟ್ ಮೂಲಕ ಅವ್ರನ್ನ ಪ್ರಾಸಿಕ್ಯೂಟ್ ಮಾಡಿ ಅದರಿಂದ ವಸೂಲಿ ಮಾಡೋದಕ್ಕೂ ಕೂಡ ಕ್ರಮ ವಹಿಸ್ತಾರೆ. ಅದು ಒಂದೊಂದು ಅಂಗಡಿ ಮಳಿಗೆದು ಒಂದೊಂದು ಅವಧಿಯಲ್ಲಿ ಮುಗಿದಿತ್ತು. ಒಟ್ಟಾರೆ 3 ವರ್ಷ ಆಗಿದೆ ಅವ್ರದ್ದೆಲ್ಲರಿಗೂ ಮುಕ್ತಾಯ. ಆ 3 ವರ್ಷದಿಂದನೇ ಅವರು ಹೈಕೋರ್ಟ್ಗೆ ಅಪ್ರೋಚ್ ಮಾಡಿ ಅಲ್ಲಿ ಸ್ಟೇ ತಗೊಂಡಿದ್ದರಿಂದ ಮತ್ತು ಅದಾದ ನಂತರ ಪಬ್ಲಿಕ್ ಎವಿಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ಕ್ರಮ ತಗೊಳ್ಳಿ ಅಂತ ಕೋರ್ಟ್ ಡೈರೆಕ್ಷನ್ ಕೊಟ್ಟಿತ್ತು. ಆ ಪ್ರಕಾರ ಇಂದಿನ ಇಒ ಅವರು ಪಬ್ಲಿಕ್ ಎವಿಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ಇಒ ಕೋರ್ಟನ್ನು ನಡೆಸಿ ಪ್ರೊಸೀಡಿಂಗನ್ನು ಮಾಡಿದರು. ಆ ಪ್ರೊಸೀಡಿಂಗ್ ವಿರುದ್ಧವಾಗಿ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಮತ್ತೆ ಅವರು ಸ್ಟೇ ತೆಗೆದುಕೊಂಡಿದ್ದರಿಂದ ಅದು ತಡ ಆಯಿತು. ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ರೀಪ್ರೊಸೀಡಿಂಗ್ ಮಾಡಿ ಅಂತ ಆದೇಶ ಆಗಿತ್ತು. ಆ ಪ್ರಕಾರ ಇಒ ನ್ಯಾಯಾಲಯದಲ್ಲಿ ಅದನ್ನು ರೀಪ್ರೊಸೀಡಿಂಗ್ ಮಾಡಿ ಅವರಿಗೆ 45 ದಿನ ನೋಟಿಸನ್ನು ಕೊಟ್ಟು 45 ದಿನ ಮೊನ್ನೆ ಶನಿವಾರ ಮುಕ್ತಾಯ ಆಗಿತ್ತು ನೋಟಿಸ್ ಪೀರಿಯಡ್. ಮುಕ್ತಾಯ ಆದಮೇಲೆ ಇವತ್ತು ನಾವು ಕ್ರಮ ವಹಿಸಿ ಎಲ್ಲ ಮಳಿಗೆಗಳನ್ನು ತಾಲೂಕು ಪಂಚಾಯತ್ ಕರವೇ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ 5 ವರ್ಷಗಳಿಂದ ಅವಧಿ ಮುಗಿದ ಮಳಿಗೆಗಳ ಹರಾಜು ಪ್ರಕ್ರಿಯೆ ನಡೆದಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರಕ್ಕೆ ನಷ್ಟವಾಗಿದೆ. ನಮ್ಮ ಪ್ರತಿಭಟನೆಗೆ ಸ್ಪಂದಿಸಿ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಉಳಿದ 2 ಮಳಿಗೆಗಳನ್ನು ವಶಕ್ಕೆ ಪಡೆದು ಪಾರದರ್ಶಕವಾಗಿ ಈ ಟೆಂಡರ್ ಮೂಲಕ ಹರಾಜು ನಡೆಸಬೇಕು ಎಂದು ಹೇಳಿದರು. ಬೇಲೂರು ತಾಲೂಕ್ ಪಂಚಾಯತಿಯಲ್ಲಿ ತಕ್ಕಂಥ 18 ಮಳಿಗೆನ ಸತತವಾಗಿ 5-6 ವರ್ಷದಿಂದ ಇಲ್ಲಿ ಮಳಿಗೆಯವರು ನಮ್ಮ ರಾಜಕಾರಣಿಗಳನ್ನ ಹೆಸರು ಹೇಳ್ಕೊಂಡು ಅನಧಿಕೃತವಾಗಿ ಇಲ್ಲಿ ವಾಸವಾಗಿದ್ರು. ಸುಮಾರು 1-2 ಸಾವಿರ ಬಾಡಿಗೆ ಕಟ್ಟುವ ಯೋಗ್ಯತೆ ಸಹ ಇಲ್ದಲ್ಲ ಇವತ್ತು ಅಲ್ಲಿ ಅಂಗಡಿ ಮಳಿಗೆಗಳು ಸುಮಾರು 50-60 ಲಕ್ಷ ಮಳಿಗೆ ಬಾಡಿಗೆನ ಕಟ್ಟಬೇಕಾಗಿತ್ತು. ಆದರೆ ಇವತ್ತು ಅವರು ಕಟ್ಟೋ ಯೋಗ್ಯತೆ ಇಲ್ದಲೆ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 6 ವರ್ಷದಿಂದ ಸತತವಾಗಿ ಸುಮಾರು 4-5 ಜನ ಯುವಗಳು ಹೋಗಿದ್ದಾರೆ. ಇದನ್ನ ಒಂದು ಇತರಕ್ಕೆ ದಾಖಲಾತಿ ಸಹ ಮುಚ್ಚಿಟ್ಟು ಜಿಲ್ಲಾ ಪಂಚಾಯತ್ ದಾಖಲಾತಿ ಸಹ ಮುಚ್ಚಿಟ್ಟಿದ್ರು. ಕೋರ್ಟ್ ಆದೇಶ ತೆರವುಗೊಳಿಸಿ ಅಂತ ಹೇಳಿದ್ರು ಸಹ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತೆರವುಗೊಳಿಸಕ್ಕೆ ಆಗಿರಲಿಲ್ಲ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ದಿಟ್ಟ ಹೋರಾಟದಿಂದ ಇವತ್ತು ಸತೀಶ್ ಅವರ ಸಮ್ಮುಖದಲ್ಲಿ ಸರ್ಕಾರಿ ಜಾಗನ ಉಳಿವಾಗಿ ಹೋರಾಟ ಮಾಡಿದ್ದು ಇದು ಪ್ರತಿಫಲ ಸಿಗ್ತದೆ. 18 ಮಳಿಗೆ ಮರು ಹರಾಜು ಆಗಬೇಕು, ಇಲ್ಲಿಂದ ಬಡವರ ಬಗ್ಗರಿಗೆ ಸಿಗಬೇಕು, ಅದು ಒಳ್ಳೇದಾಗಬೇಕಂತ ನಾವು ಕರ್ನಾಟಕ ರಕ್ಷಣಾ ಹೋರಾಟ. ಇದೀಗ ಜಾಹೀರಾತು. Hey everyone, I'm Dhruva HP. I'm Kritika Tia, Studying in class 12 of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kaunin. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills, and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat BS and the secretary Mrs. Netra Bharat and the principal of this college Mr. Murli RM. It's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟೆ ವೃತ್ತ, ಸಾಲ್ಗಾಮೆ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ.
Damro Yugadi Exchange offer is back. Upgrade to Damro's latest arrivals and exchange your old sofa for up to 35,000 rupees. Don't wait. Visit Damro today. ಕೇರಳ ಫರ್ನಿಚರ್ ಎಕ್ಸ್ಪೋ 2026 ಭಾರಿ ರಿಯಾಯಿತಿ ಮಾರಾಟ. ದಿನಾಂಕ ಫೆಬ್ರವರಿ 11ರಿಂದ ಫೆಬ್ರವರಿ 22ರವರೆಗೆ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲ ಮಾದರಿಯ ವುಡನ್ ಫರ್ನಿಚರ್ಸ್ ಈಗ ನಮ್ಮ ಹಾಸನದಲ್ಲಿ %30ರಿಂದ %60ರವರೆಗೆ ರಿಯಾಯಿತಿ ದರದಲ್ಲಿ ಮಾರಾಟ. ಕೇರಳ ಶೈಲಿಯ ವಿನೂತನ ಮಾದರಿಯ ವುಡನ್ ಫರ್ನಿಚರ್ಸ್ಗಳು ಈಗ ಫ್ಯಾಕ್ಟರಿಯಿಂದ ನೇರ ಮಾರಾಟ. ಸಮಯ ಬೆಳಿಗ್ಗೆ 10ರಿಂದ ರಾತ್ರಿ 9:30ರವರೆಗೆ. ಸ್ಥಳ ಶ್ರೀ ಶೃಂಗೇರಿ ಶಂಕರಮಠ ಹಾಲ್, ಶಂಕರಮಠ ರಸ್ತೆ, ಕೇರ್ಪುರಂ, ಹಾಸನ. ಫೋನ್ ನಂಬರ್ 7025742468. ತಪ್ಪದೆ ಭೇಟಿ ನೀಡಿ. ಶ್ರೀ ಶೃಂಗೇರಿ ಶಂಕರಮಠ ಹಾಲ್, ಶಂಕರಮಠ ರಸ್ತೆ, ಕೇರ್ಪುರಂ, ಹಾಸನ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ ಸಿಇಟಿ, ನೀಟ್, ಜೆಇಇ, ನಾಟ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. 6360539736. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ.
ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272261 ಮತ್ತು 8970568666. ಮತ್ತೊಮ್ಮೆ ಅಮೋಘವಾರ್ತೆಗಳಿಗೆ ಸ್ವಾಗತ. ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ 399ನೇ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾದ ವಿರೋಜಿ ರಾಮ್ ಕದಂ ಮಾತನಾಡುತ್ತಾ, ಶಿವಾಜಿ ಮಹಾರಾಜರು ಯಾವುದೇ ರಾಜವಂಶದ ಹಿನ್ನೆಲೆ ಇಲ್ಲದೆ ಶೂನ್ಯದಿಂದ ಬಂದವರು. ತಂದೆ ಶಹಾಜಿ ಮತ್ತು ತಾಯಿ ಜೀಜಾಬಾಯಿ ಅವರ ಸೈನ್ಯದ ಹಿನ್ನೆಲೆಯ ನಡುವೆ ಬೆಳೆದ ಶಿವಾಜಿಗೆ ತಾಯಿಯೇ ಮೊದಲ ಗುರು. ಜೀಜಾಬಾಯಿಯವರು ಶಿವಾಜಿಗೆ ಬಾಲ್ಯದಲ್ಲಿಯೇ ರಾಮಾಯಣ, ಮಹಾಭಾರತದಂತಹ ಪುರಾಣ ಕಥೆಗಳನ್ನು ಹೇಳುವ ಮೂಲಕ ಆತನಲ್ಲಿ ಧೈರ್ಯ ಮತ್ತು ನಾಯಕತ್ವದ ಗುಣಗಳನ್ನು ತುಂಬಿದರು. ಗುರುಗಳಾದ ದಾದಾಜಿ ಕೊಂಡದೇವ ಮತ್ತು ಸಮರ್ಥ ರಾಮದಾಸರ ಮಾರ್ಗದರ್ಶನ ಶಿವಾಜಿಯನ್ನು ಒಬ್ಬ ಅಪ್ರತಿಮ ವೀರನಾಗಿ ರೂಪಿಸಿತ್ತು. 13ನೇ ವಯಸ್ಸಿನಲ್ಲಿಯೇ ವಿವಾಹವಾದ ಶಿವಾಜಿ ಬಿಜಾಪುರದ ಸುಲ್ತಾನನ ವಿರುದ್ಧ ತೋರಣ ಗಲ್ಲಿನ ಯುದ್ಧದಲ್ಲಿ ಜಯಗಳಿಸುವ ಮೂಲಕ ತನ್ನ ವಿಜಯ ಯಾತ್ರೆಯನ್ನು ಆರಂಭಿಸಿದರು ಎಂದು ಹೇಳಿದರು. ಶಿವಾಜಿ ಮಹಾರಾಜರು ಅಂತಂದ್ರೆ ಅವರು ಶೂನ್ಯದಿಂದ ಬಂದಂತವ್ರು. ಹಾಗಂದ್ರೆ ಅವ್ರ ತಂದೆ ರಾಜರಾಗಿರ್ಲಿಲ್ಲ ಅಥವಾ ಅವ್ರ ತಾಯಿ ಕಡೆಯವರು ಯಾರು ಕೂಡ ರಾಜರಾಗಿರ್ಲಿಲ್ಲ. ಶೂನ್ಯದಿಂದ ಬಂದವರು ಅಂತಂದ್ರೆ ಅವ್ರ ತಂದೆ ಒಬ್ಬ ಸೈನ್ಯಾಧಿಕಾರಿಯಾಗಿ ಕೆಲಸ ಮಾಡಿರುವಂಥವ್ರು. ಈ ಸೈನ್ಯವನ್ನು ಕಟ್ಟಬೇಕು, ನಾನು ಕೂಡ ಸ್ವತಂತ್ರವಾದ ರಾಜ ಆಗಬೇಕು ಅನ್ನೋ ಹಂಬಲದಿಂದ ಮೊದಲನೇ ಸಲ ಅವರು ತೋರಣಗಲ್ಲನ್ನು ಗೆಲ್ತಾರೆ. ಅದು ಬಿಜಾಪುರದ ಸುಲ್ತಾನನ ಕೈವಶದಲ್ಲಿರ್ತದೆ. ಅದೇ ಮೊದಲನೇ ಜಯ. ಅಲ್ಲಿಂದ ಇನ್ನು ಎಲ್ಲೂ ಹಿಂತಿರುಗಿ ನೋಡಲೇ ಇಲ್ಲ ಅವರು. ತಾಯಿ ಆಶೀರ್ವಾದ ಇವೆಲ್ಲ ಗುರುಗಳ ಇದೆಲ್ಲ ಚೆನ್ನಾಗಿತ್ತು ಅವರಿಗೆ. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ವೈಎಂ ರೇಣುಕಾ ಕುಮಾರ್, ತಾಲೂಕು ಪಂಚಾಯಿತಿ ಇಒಜಿ ಮುನಿರಾಜ್, ವಿವಿಧ ಇಲಾಖೆಗಳ ತಾಲೂಕು ಆಡಳಿತಾಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಸಮುದಾಯದ ಮುಖಂಡರು ಹಾಜರಿದ್ದರು. ಕೆನರಾ ಬ್ಯಾಂಕ್ ದೇಶಾದ್ಯಂತ 300 ಕೋಟಿ ರುಗಳಷ್ಟು ವಿವಿಧ ಯೋಜನೆಗಳಿಗೆ ಸಾಲ ಸೌಲಭ್ಯ ಒದಗಿಸಿದೆ ಎಂದು ಹಾಸನ ಪ್ರಾದೇಶಿಕ ಕಚೇರಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಂಟೋನಿ ಹೇಳಿದರು. ಪಟ್ಟಣದ ಕೆನರಾ ಬ್ಯಾಂಕ್ ಆವರಣದಲ್ಲಿ ತಾಲೂಕಿನ ಮಹಿಳಾ ಮಿತ್ರ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ವಿವಿಧ 15 ಸ್ವಸಹಾಯ ಸಂಘಗಳಿಗೆ 1,50,00,000 ರುಗಳ ಸಾಲದ ಚೆಕ್ ವಿತರಣೆ ಮಾಡಿ ಮಾತನಾಡಿದ ಅವರು, ಪಡೆದ ಸಾಲವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡು ಮಹಿಳೆಯರು ಆರ್ಥಿಕ ಸದೃಢರಾಗಬೇಕೆಂದು ಮತ್ತು ಟ್ರಸ್ಟ್ ವತಿಯಿಂದ ಮುಂದಿನ ದಿನಗಳಲ್ಲಿ ಮಹಿಳಾ ಸದಸ್ಯರುಗಳಿಗೆ ಟೈಲರಿಂಗ್, ಕಂಪ್ಯೂಟರ್ ತರಬೇತಿ ಮತ್ತು ವಾಹನ ತರಬೇತಿ ಮುಂತಾದ ಅನುಕೂಲಗಳನ್ನು ಮಹಿಳಾ ಮಿತ್ರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪ್ರಾರಂಭಿಸಲಾಗುವುದು ಎಂದು ಹೇಳಿದರು. ಭಾರತ ದೇಶದಲ್ಲಿ ಕೆನರಾ ಬ್ಯಾಂಕ್ ಬೆಸ್ಟ್ ಬ್ಯಾಂಕ್. ಈ ವರ್ಷದಲ್ಲಿ ಹಾಸನ ಜಿಲ್ಲೆಯಲ್ಲಿ 300 crores 300 ಕೋಟಿ ಸಾಲ ನೀಡಿದೆ. SHG ಗ್ರೂಪ್ಗಳಿಗೆ 300 crores. ಸೊ SHG ಲೋನ್ಸ್ ಇದೆ, ಅದರ ಹೌಸಿಂಗ್ ಲೋನ್, ವೆಹಿಕಲ್ ಲೋನ್. ದಯವಿಟ್ಟು ಈ ಫೆಸಿಲಿಟಿ ಯೂಸ್ ಮಾಡಿ, ನಿಮ್ಮ ಫ್ಯಾಮಿಲಿ ಅಭಿವೃದ್ಧಿ ಮಾಡಿಕೊಳ್ಳಿ. ಒಂದು ಇಂಪಾರ್ಟೆಂಟ್, ಇನ್ಸ್ಟಾಲ್ಮೆಂಟ್ ರೀಪೇಮೆಂಟ್ ಚೆನ್ನಾಗಿ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಿ ಈ ಫೆಸಿಲಿಟಿ ಯೂಸ್ ಮಾಡಿ. ಮಹಿಳಾ ಮಿತ್ರ ಚಾರಿಟೇಬಲ್ ಟ್ರಸ್ಟ್ನ ಆನಂದ್, ಕೆನರಾ ಬ್ಯಾಂಕ್ ಅರಕಲಗೂಡು ವ್ಯವಸ್ಥಾಪಕರಾದ ವೆಂಕಟಲಕ್ಷ್ಮಿ ಮತ್ತು ಮಹಿಳಾ ಮಿತ್ರ ಚಾರಿಟೇಬಲ್ ಟ್ರಸ್ಟ್ನ ಸಿಇಒ ಸೌಜನ್ಯ ಹಾಜರಿದ್ದರು. ಕೊಡಕಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಲಕ್ಷ್ಮೀದೇವಿ, ಶ್ರೀ ಮಾರಮ್ಮ, ಶ್ರೀ ಗ್ರಾಮ ದೇವತೆ ದೇವರುಗಳ ಪ್ರತಿಷ್ಠಾಪನೆ ಹಾಗೂ ನೂತನ ದೇವಸ್ಥಾನಗಳ ಉದ್ಘಾಟನಾ ಸಮಾರಂಭಕ್ಕೆ ಭಾರತ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ HD ಕುಮಾರಸ್ವಾಮಿ ಆಗಮಿಸುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಶೋಕ್ ಹೇಳಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಫೆಬ್ರವರಿ 26ರಂದು ಕೊಡಕಹಳ್ಳಿ ಗ್ರಾಮದ ಗ್ರಾಮಸ್ಥರು ನಿರ್ಮಿಸಿರುವ ನೂತನ ದೇವಾಲಯಗಳ ಪ್ರತಿಷ್ಠಾಪನೆ ಕಾರ್ಯಕ್ಕೆ ಮಾಜಿ ಮುಖ್ಯಮಂತ್ರಿಗಳು
ಕೇಂದ್ರ ಸಚಿವರು ಎಚ್.ಡಿ. ಕುಮಾರಸ್ವಾಮಿ ಆಗಮಿಸುತ್ತಿದ್ದು, ಇವರೊಂದಿಗೆ ಮಾಜಿ ಸಚಿವ ಹಾಗೂ ಹಾಲಿ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರು ಎ. ಮಂಜು, ಎಚ್.ಡಿ. ರೇವಣ್ಣ ಮತ್ತು ಸೂರಜ್ ರೇವಣ್ಣ ಹಾಗೂ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಂತರ್ಗೌಡ ಹಾಜರಾಗುತ್ತಾರೆ ಎಂದು ಹೇಳಿದರು. ದೊಡ್ಡಮಜಹಳ್ಳಿಯ ಕೊರ್ಕಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿತವಾಗಿರ್ತಕ್ಕಂಥ ಶ್ರೀ ಲಕ್ಷ್ಮೀದೇವಿ ಮಾರಮ್ಮ ಹಾಗೂ ಗ್ರಾಮದೇವತೆಗಳ ಒಂದು ಪ್ರತಿಷ್ಠಾಪನೆ ಮತ್ತು ನೂತನ ದೇವಸ್ಥಾನ ಉದ್ಘಾಟನಾ ಸಮಾರಂಭವನ್ನು 19/2/2026 ಹಾಗೂ 20/2/2026 ಲಕ್ಷ್ಮೀದೇವಿಯ ಪ್ರತಿಷ್ಠಾಪನೆ ಮತ್ತು ಮಾರಮ್ಮ ಪ್ರತಿಷ್ಠಾಪನೆಯನ್ನು ದಿನಾಂಕ 23/2/2026ರಿಂದ 24/2/2026 ಹಾಗೂ ಗ್ರಾಮದೇವತೆಯ ಪ್ರತಿಷ್ಠಾಪನಾ ಮಹೋತ್ಸವವನ್ನು ದಿನಾಂಕ 26/2/2026ರಿಂದ 27/2/2026 ನಮ್ಮೂರಿನಲ್ಲಿ 9 ದಿನಗಳ ಕಾಲ ಒಂದು ವಿಜೃಂಭಣೆಯಿಂದ ಪ್ರತಿಷ್ಠಾಪನಾ ಕಾರ್ಯ ಆಗುತ್ತದೆ. ಅದಕ್ಕೆ ನಾವು ಒಂದು ಏನು ಕುಂಭಮೇಳ ಇರ್ಬೋದು ಮತ್ತು ನಾವು ಗಣ್ಣರ ಹೊಳಿಗೆ 19/2/2026 ಗುರುವಾರ ಕಣ್ಣೂರಿನ ಪಕ್ಕ ಇರ್ತಕ್ಕಂಥ ಹೊಳೆಗೆ ಹೋಗಿ ದೇವರುಗಳನ್ನು ಹೊಸದಾಗಿ ಹೋಮ ಹವನಗಳನ್ನು ಮಾಡಿಸಿಕೊಂಡು ಬಂದು ಊರಿಗೆ ಗ್ರಾಮಕ್ಕೆ ತಂದು ಮತ್ತು ಶುಕ್ರವಾರ ಪ್ರತಿಷ್ಠಾಪನೆಯನ್ನು ಮಾಡಿ ಅವತ್ತಿಗೆ ಲಕ್ಷ್ಮೀದೇವಿಯ ಪ್ರತಿಷ್ಠಾಪನೆ ದೇವಸ್ಥಾನಗಳ ಉದ್ಘಾಟನೆ ಸಮಾರಂಭ ಮುಗಿದಿರುತ್ತದೆ. ಮತ್ತು ಎರಡನೇದಾಗಿ 23/2/2026 24/2/2026 ಮಾರಮ್ಮನ ಪ್ರತಿಷ್ಠಾಪನೆ ಏನು ನಾವು ಲಕ್ಷ್ಮೀದೇವಿಗೆ ಮೊದಲು ಕಣ್ಣೂರಿನ ಹೊಳೆಯ ಪಕ್ಕ ಹೋಗ್ತಾ ಇದ್ದೀವಿ, ಅದೇ ರೀತಿ ಈ ದೇವಸ್ಥಾನ ಕೂಡ ಪ್ರತಿಷ್ಠಾಪನೆ ಆಗ್ತದೆ. ಹಾಗೂ ಕೊನೆಯದಾಗಿ 25ನೇ ತಾರೀಕು ಅಂದರೆ ಗುರುವಾರ, ನಮ್ಮ 26ನೇ ತಾರೀಕು ಗುರುವಾರ ಅಂದರೆ ಇವತ್ತು ಕೇಂದ್ರ ಸಚಿವರು ಇರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿಯವರು ಹಾಗೂ ಅವರ ಜೊತೆಯಲ್ಲಿ ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಮಂಜಣ್ಣನವರು ಹಾಗೂ ರೇವಣ್ಣನವರು ಹಾಗೂ ಸುರೇಶ್ ರೇವಣ್ಣನವರು ಹಾಗೂ ಮಂತರ್ಗೌಡರವರು ಅವರು ಆಗಮಿಸುತ್ತಿದ್ದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೂ ದ್ವಿತೀಯ ಪಿಯುಸಿ ಪರೀಕ್ಷೆ. ಜಿಲ್ಲೆಯಲ್ಲಿ ಪರೀಕ್ಷೆಗೆ ಜಿಲ್ಲಾಡಳಿತ ಸಂಪೂರ್ಣ ಸಜ್ಜು. ಜಿಲ್ಲಾಧಿಕಾರಿ ಕೆ.ಎಸ್. ಲತಾಕುಮಾರಿ ಹೇಳಿಕೆ. ಮತ್ತು ಮೂಡ ಹಗರಣದ ಬೆನ್ನತ್ತಿದ ಸ್ನೇಹಮಯಿ ಕೃಷ್ಣ ಅರೆಸ್ಟ್. ಭ್ರಷ್ಟಾಚಾರದ ಆರೋಪ ಹೊರಿಸಿ ಸಿಸಿಬಿ ಬಲೆಗೆ ಬಿದ್ದ ಹೋರಾಟಗಾರ ಸ್ನೇಹಮಯಿ ಕೃಷ್ಣ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.